ಸುಮಾರು 8 ಕೋಟಿ ವೆಚ್ಚದಲ್ಲಿ ಕ್ಷೀರಭವನ ನಿರ್ಮಾಣ ಆಗಿದೆ. ಬಹಳ ದಿವಸಗಳ ಬೇಡಿಕೆ. ಇಲ್ಲಿ ಎಲ್ಲ ರೀತಿಯ ರೈತರಿಗೆ ಅನುಕೂಲ ಆಗ್ತಕ್ಕಂಥ, ಹೈನುಗಾರಿಕೆಗೆ ಅನುಕೂಲ ಆಗ್ತಕ್ಕಂಥ ಸೌಕರ್ಯ ಇರತಕ್ಕಂಥ ಕ್ಷೀರಭವನ ಬಹಳ ವಿಶೇಷವಾಗಿದೆ. ರೈತರು ಮಕ್ಕಳುಗಳು ಇಲ್ಲಿ ಮೇಲ್ಗಡೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೋಬೋದು. ಅಂದರೆ ಒಂದು ಎಂಗೇಜ್ಮೆಂಟ್ ಮಾಡ್ಕೋಬೋದು. ಮದುವೆ ಬಿಟ್ಟು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಇರ್ತಾವಲ್ಲ, ಹುಟ್ಟುಹಬ್ಬ ಇನ್ನೊಂದು ಮತ್ತೊಂದು, ರೈತರಿಗೆ ಅನುಕೂಲ ಆಗಲಿ ಅಂತ ಮೇಲ್ಗಡೆ ಒಂದು ಆಡಿಟೋರಿಯಮನ್ನು ಕೂಡ ಕಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಮಾಗಡಿಗೆ ಮಹತ್ವಾಕಾಂಕ್ಷಿ ಯೋಜನೆ ಶ್ರೀರಂಗ ಯೋಜನೆ ಯಾವ ಹಂತದಲ್ಲಿದೆ, ಏನಾದರೂ ಇವತ್ತು ಒತ್ತಡ ಮಾಡ್ತಾರೆ? ಈಗ ಅದರ ಬಗ್ಗೆ ಮಾತಾಡ್ತೀನಿ, ನಾನು ವೇದಿಕೆ ಮೇಲೆ ಮಾತಾಡ್ತೀನಿ. ಶ್ರೀರಂಗ ಏತ ನೀರಾವರಿಗೆ ಚಾಲನೆ ಕೊಟ್ಟಂಥವರು ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಆದರೆ ಅದು ಸರಿಯಾಗಿ ಅನುಷ್ಠಾನ ಆಗಬೇಕಾದ್ರೆ ನಮಗೆ DK ಸುರೇಶ್ರವರು, ಶಿವಕುಮಾರ್ ಅವರು ಮಾಡಿದಂಥ ಒಂದು ಎಕ್ಸ್ಪ್ರೆಸ್ ಕ್ಯಾನಲ್ ಕೂಡ ಆಗಬೇಕು. ಅದಾದರೆ ನಮಗೆ ಸರಿಯಾಗಿ ಅನುಷ್ಠಾನ ಆಗ್ತದೆ. ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ರಾಜಣ್ಣವರು ಕೂಡ ತುಮಕೂರು ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರು, ತುಮಕೂರು ಜಿಲ್ಲೆಯ ಮಂತ್ರಿಗಳು ಅವರು ಕೂಡ ಬಂದಿದ್ದರಿಂದ ಅವರಲ್ಲೂ ಮನವಿ ಮಾಡ್ತೀವಿ. ಅದು ಅನುಷ್ಠಾನ ಆಗಲಿಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಅವರಲ್ಲೂ ಕೂಡ ಮನವಿ ಮಾಡ್ತೀವಿ. ಸರ್, ವಿಶೇಷ ಅನುದಾನಕ್ಕೆ ಏನಾದರೂ ಮನವಿ ಮಾಡ್ತೀರಾ ಸರ್? ಎಲ್ಲ ವಿಶೇಷವಾಗಿ ಅನುದಾನ ಕೊಟ್ಟವ್ರೆ. ಹೇಳ್ತೀವಿ ಸ್ಟೇಜ್ ಮೇಲೆ ಅವ್ರು ಏನೇನು ಮಾಡಿದ್ರು. 5 ಬಾರಿ ನನ್ನ ಕ್ಷೇತ್ರಕ್ಕೆ ಭೇಟಿ ಕೊಟ್ಟವ್ರೆ. 5 ಬಾರಿ ಒಂದೊಂದು ಥರ ಕಾಣಿಕೆಗಳನ್ನ ನಮಗೆ ಕೊಟ್ಟಿದ್ದಾರೆ. ಈಗ ನಮಗೆ ಪ್ರಮುಖವಾಗಿ ಇವತ್ತಿನ ಬೇಡಿಕೆ ಏನಾದರೂ ತಾಯಿ ಮಕ್ಕಳ ಹಾಸ್ಪಿಟ್ಲು ಬೇಕು ಅಂತೇಳಿ ಬೇಡಿಕೆ ಇಡ್ತಾ ಇದ್ದೀವಿ. ಮತ್ತು ಇನ್ನು ಸಣ್ಣ ಪುಟ್ಟ ಕೆಲವು ಕಾಮಗಾರಿಗಳಿವೆ, ಅದನ್ನು ಕೂಡ ಮಂಜೂರಾತಿಯನ್ನು ಕೊಡಬೇಕು ಅಂತೇಳಿ ಅವ್ರ ಮುಂದೆ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಸೇರ್ಸ್ ಆಗಿದೆ, ಆಗಲೇ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿದೆ. ಅದು ಬದಲಾವಣೆ ಆಗ್ತದೆ. ಯಾಕಂದರೆ ನೋಡಿ, ಮಾಗಡಿ ಕಟ್ತಂಥವ್ರು, ಬೆಂಗಳೂರು ಕಟ್ತಂಥವ್ರು ಕೆಂಪೇಗೌಡರ ಹೆಸರು ನಮ್ಮ ಜಿಲ್ಲೆಗೆ ತಳ್ಕಾಕಿರಲಿ ಅಂತೇಳಿ ನಮ್ಮ ಆಸೆ. ಇವರೇನಾದರೂ ಕೂಡ ನಮ್ಮ ವಿರೋಧಿಗಳು ಬೇಡಪ್ಪ, ರಾಮನಗರ ಬೆಂಗಳೂರು ದಕ್ಷಿಣ ಬೇಡ ಅಂದರೆ ಕೆಂಪೇಗೌಡರ ಜಿಲ್ಲೆ ಅಂತ ನಾಮಕರಣ ಮಾಡಲಿ, ನಾವು ಸ್ವಾಗತ ಬಯಸ್ತೀವಿ. DCM ಯಾವುದೋ ಮಾಧ್ಯಮದಲ್ಲಿ ಹೊಡಿತಾ ಇದ್ದಾರೆ ಅಂತೇಳಿ ಗೊತ್ತಾಯ್ತು ನನಗೆ. DCM ಅವರು 2ರಿಂದ 10ನೇ ತಾರೀಕುವರೆಗೂ ನಾನು ಇರೋದಿಲ್ಲ, ಅಮೆರಿಕಕ್ಕೆ ಹೋಗ್ತೀನಿ, ನೀನು 13ನೇ ತಾರೀಕು ಕಾರ್ಯಕ್ರಮ ಮಾಡು ಅಂತೇಳಿ ಅವರೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ನಿಗದಿ ಆದಮೇಲೆ ಅವ್ರ ಕಾರ್ಯಕ್ರಮ ಬದಲಾವಣೆ ಆಯಿತು. ಅದರಿಂದ ಅವರ ಅನುಪಸ್ಥಿತಿ ಅನ್ನೋದಕ್ಕಿಂತ ಅವರ ಒಪ್ಪಿಗೆಯನ್ನು ಪಡೆದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸರ್, ಈಗ ನಾಗಮಂಗಲ ಗಲಭೆ ಸ್ಥಳಕ್ಕೆ ಕುಮಾರಸ್ವಾಮಿ ಹೋಗಿದ್ದಾರೆ. ಇಡೀ ಗಲಭೆಗೆ ಕಾಂಗ್ರೆಸ್ ಕಾರಣ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ಸಲುವಾಗಿ ಗಲಾಟೆ ಮಾಡಿದೆ ಅಂತ ಹೇಳಿದ್ದಾರೆ ಸರ್. ಪಾಪ ಕುಮಾರಸ್ವಾಮಿಯವರು ಹಂಗೆ ಮಾತಾಡೋದು. ಅವ್ರ ಮಾತುಗೂ ಅವರ ಕೃತಿಗೂ ಒಂದಕ್ಕೊಂದಕ್ಕೆ ಹೋಲಿಕೆ ಆಗೋದಿಲ್ಲ. ಕುಮಾರಸ್ವಾಮಿಯವರು ಎಲ್ಲೋದ್ರೂ ಬೆಂಕಿ ಹಚ್ಚಕ್ಕಂಥ ಕೆಲಸನೇ ಅಲ್ವಾ. ಕಡ್ಡಿ ಇಲ್ಲದೇ, ಅದೇನೋ ಬೆಂಕಿ ಕಡ್ಡಿ ಇಲ್ಲದೇ ಬೆಂಕಿ ಹಚ್ಚಕ್ಕಂಥ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ. ಪಾಪ ಅವ್ರ ಕೆಲಸನೇ ಅದು. ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಮಾಡಿದ್ದೀನಿ, ಮತ ಓಟ್ ಕೊಡಿ ಅಂತ ಕೇಳಿಲ್ಲ. ಇವೆಲ್ಲವನ್ನು ಬಿಟ್ಟು ನಾನೇನಾದರೂ MP ಆದರೆ ಮೇಕೆದಾಟನ್ನು 24 ಗಂಟೆ ಒಳಗಡೆ ಮೋದಿ ಕರ್ಕೊಂಬಂದು ಅದಕ್ಕೆ ಹಣ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳೋರಲ್ಲ, ಅದನ್ನು ಮಾಡಿ ಕೇಳಿ ಮೊದಲು. ಇವೆಲ್ಲ ಬೆಂಕಿ ಹಚ್ಚೋ ಕೆಲಸ ಬಿಡು ಕೇಳಿ ಅವ್ರಿಗೆ, ಅದನ್ನು ಮಾಡಲಿ. ವೀರೇಂದ್ರ ಪಾಟೀಲ್ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿ ಹಿಂದೆ ಚನ್ನಪಟ್ಟಣ ರಾಮನಗರದಲ್ಲಿ ವೀರೇಂದ್ರ ಪಾಟೀಲ್ ಅವರು ಕೆಳಗಿಳಿದಾಗ ಇದೇ ತರ ಗಲಾಟೆ ಮಾಡ್ತಿದ್ರು. ಈಗ ಉಪಚುನಾವಣೆ ಇದೆ, ಅದಕ್ಕೋಸ್ಕರ ಗಲಾಟೆ ಮಾಡ್ತವ್ರೆ ಅಂತ ಅವ್ರ ಮನಸ್ಥಿತಿ, ಕುಮಾರಸ್ವಾಮಿ ಅವ್ರ ಮನಸ್ಥಿತಿ ಬಗ್ಗೆ ಮಾತಾಡವ್ರೆ. ನಮ್ಗೆ ಯಾರಿಗೂ ಕೂಡ ಆ ಮನಸ್ಥಿತಿ ಇಲ್ಲ. ನಾವು ನಮ್ಮ ನಾಯಕರಾದ ಸಿದ್ದರಾಮಯ್ಯನವ್ರ ಮೇಲೆ ಅತೀವವಾದಂಥ ವಿಶ್ವಾಸ ಇದೆ. ಅವ್ರು ಇರೋವರೆಗೂ ಕೂಡ ಅವರೇ ಅನಭಿಕ್ಷಿಕ್ತ ದೊರೆ, ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ನಂತರ ನಮ್ಗಳ ಕ್ಲೈಮ್, ನಮ್ಮ ಜಿಲ್ಲೆಯವ್ರ ಕ್ಲೈಮ್. ಸರ್, ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ. FIR ದಾಖಲಾಗಿದೆ. ಅದರಲ್ಲಿ 24 A1 A24 ವರೆಗೂ ಕೂಡ ಹಿಂದೂಗಳನ್ನ ಫಸ್ಟ್ ಆರೋಪಿಗಳನ್ನ ಮಾಡಿದ್ದಾರೆ, ಕಲ್ತೂರಾಟಗಳನ್ನು ಮಾಡಿಲ್ಲ ಅಂತ ಆರೋಪ ಇದೆ. ಅದಕ್ಕೆ ಇವ್ರನ್ನೇ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿ ಮಾಡ್ತೀನಿ. ಕುಮಾರಸ್ವಾಮಿರವ್ರೇ ತನಿಖಾಧಿಕಾರಿಗಳಾದರೆ ಬಹುಶಃ ಯಾರ್ಯಾರು ಏನೇನು ಮಾಡೋರು ಅಂತ ಅವರೇ ವರದಿ ಕೊಡಲಿ, ಆಮೇಲೆ ಅವ್ರು ಹೇಳ್ದಂಗೆ ಮಾಡ್ತೀವಿ. ಅಂದರೆ ಸರ್, ಈಗ ನಾಗಮಂಗಲದ ಗಲಭೆ ಪ್ರಕರಣ ರಾಜಕೀಯ ತಿರುವು ಪಡ್ಕೊತಾ ಇದೆಯಾ ಅಂತೇಳಿ ಅದನ್ನು ನೀವು ಮಾಧ್ಯಮದವರು ಮತ್ತು ವಿರೋಧ ಪಕ್ಷದವರು ರಾಜಕೀಯ ತಿರುವನ್ನು ಕೊಡ್ತಾ ಇದ್ದೀರಾ. ನಾವೇನು ಆ ಭಾವನೆಯನ್ನು ಇಟ್ಕೊಂಡಿಲ್ಲ. ಸಣ್ಣ ಪುಟ್ಟ ಗಲಾಟೆಗಳು ಎಲ್ಲ ಕಡೆ ಆಗ್ತವೆ, ಅದರಂತೆ ಅಲ್ಲೂ ಆಗಿದೆ. ತಪ್ಪಿದಷ್ಟರ ಮೇಲೆ ಕ್ರಮ ಆಗ್ತದೆ. ಸಣ್ಣ ಪುಟ್ಟ ಗಲಾಟೆ ಅಲ್ಲ, ದೊಡ್ಡ ಗಲಾಟೆ ಅಂತ BJP ಅವರು ಹೇಳ್ತಾರೆ. ನಾನು ಹೇಳ್ತಾ ಇಲ್ವಾ, ಯಾರು ತಪ್ಪು ಮಾಡೋರು ಅವ್ರಿಗೆ ಶಿಕ್ಷೆ ಆಗ್ತದೆ. ನಾವು ಹೇಳಿದ್ದೀವಿ ಈಗಾಗಲೇ, ಯಾವುದೋ ಒಂದು ಧರ್ಮವನ್ನು ಓಲೈಕೆ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮ ಪಕ್ಷದಲ್ಲಿ ಇಲ್ಲ. ನಾವೆಲ್ಲ ಧರ್ಮಕ್ಕೂ ಕೂಡ ಗೌರವ ಕೊಡ್ತಕ್ಕಂಥವ್ರು. ಆ ಧರ್ಮದ ವಿಚಾರವನ್ನು ಇಟ್ಕೊಂಡು ಯಾರು ತೊಂದರೆ ಕೊಡ್ತಾರೋ ಅವ್ರ ಶಿಕ್ಷೆನ ಅನುಭವಿಸಲೇಬೇಕು ಅಂತೇಳಿ ನಮ್ಮ ಒತ್ತಾಯ. ಸುಮಾರು 8 ಕೋಟಿ ವೆಚ್ಚದಲ್ಲಿ ಕ್ಷೀರಭವನ ನಿರ್ಮಾಣ ಆಗಿದೆ. ಭಾಳ ದಿವಸಗಳ ಬೇಡಿಕೆ. ಇಲ್ಲಿ ಎಲ್ಲ ರೀತಿಯ ರೈತರಿಗೆ ಅನುಕೂಲ ಆಗ್ತಕ್ಕಂಥ, ಹೈನುಗಾರಿಕೆಗೆ ಅನುಕೂಲ ಆಗ್ತಕ್ಕಂಥ ಸೌಕರ್ಯ ಇರತಕ್ಕಂಥ ಕ್ಷೀರಭವನ ಭಾಳ ವಿಶೇಷವಾಗಿದೆ. ರೈತರು ಮಕ್ಕಳುಗಳು ಇಲ್ಲಿ ಮೇಲ್ಗಡೆ ಸಣ್ಣ ಪುಟ್ಟ
ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೋಬೋದು. ಅಂದರೆ ಒಂದು ಎಂಗೇಜ್ಮೆಂಟ್ ಮಾಡ್ಕೋಬೋದು, ಮದುವೆ ಬಿಟ್ಟು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಇರ್ತಾವಲ್ಲ, ಹುಟ್ಟುಹಬ್ಬ ಇನ್ನೊಂದು ಮತ್ತೊಂದು, ರೈತರಿಗೆ ಅನುಕೂಲ ಆಗಲಿ ಅಂತ ಮೇಲ್ಗಡೆ ಒಂದು ಆಡಿಟೋರಿಯಮನ್ನು ಕೂಡ ಕಟ್ಟಿದ್ದಾರೆ. ಸರಿ ಗೊತ್ತು, ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಮಾಗಡಿಗೆ ಮಹತ್ವಾಕಾಂಕ್ಷಿ ಯೋಜನೆ ಶ್ರೀರಂಗ ಯೋಜನೆ ಯಾವ ಹಂತದಲ್ಲಿದೆ, ಏನಾದರೂ ಇವತ್ತು ಒತ್ತಡ ಮಾಡ್ತಾರೆ? ಈಗ ಅದರ ಬಗ್ಗೆ ಮಾತಾಡ್ತೀನಿ, ನಾನು ವೇದಿಕೆ ಮೇಲೆ ಮಾತಾಡ್ತೀನಿ. ಶ್ರೀರಂಗ ಏತ ನೀರಾವರಿಗೆ ಚಾಲನೆ ಕೊಟ್ಟಂಥವ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಆದರೆ ಅದು ಸರಿಯಾಗಿ ಅನುಷ್ಠಾನ ಆಗಬೇಕಾದ್ರೆ ನಮಗೆ DK ಸುರೇಶ್ರವರು, ಶಿವಕುಮಾರ್ ಅವರು ಮಾಡಿದಂಥ ಒಂದು ಎಕ್ಸ್ಪ್ರೆಸ್ ಕ್ಯಾನಲ್ ಕೂಡ ಆಗಬೇಕು. ಅದಾದರೆ ನಮಗೆ ಸರಿಯಾಗಿ ಅನುಷ್ಠಾನ ಆಗ್ತದೆ. ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ರಾಜಣ್ಣವರು ಕೂಡ ತುಮಕೂರು ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರು, ತುಮಕೂರು ಜಿಲ್ಲೆಯ ಮಂತ್ರಿಗಳು ಅವರು ಕೂಡ ಬಂದಿದ್ದರಿಂದ ಅವರಲ್ಲೂ ಮನವಿ ಮಾಡ್ತೀವಿ. ಅದು ಅನುಷ್ಠಾನ ಆಗಲಿಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಅವರಲ್ಲೂ ಕೂಡ ಮನವಿ ಮಾಡ್ತೀವಿ. ಸರ್, ವಿಶೇಷ ಅನುದಾನಕ್ಕೆ ಏನಾದರೂ ಮನವಿ ಮಾಡ್ತೀರಾ ಸರ್? CM ಅವರು ಎಲ್ಲ ವಿಶೇಷವಾಗಿ ಅನುದಾನ ಕೊಟ್ಟವ್ರೆ, ಹೇಳ್ತೀವಿ ಸ್ಟೇಜ್ ಮೇಲೆ. ಅವ್ರು ಏನೇನು ಮಾಡಿದ್ರು, 5 ಬಾರಿ ನನ್ನ ಕ್ಷೇತ್ರಕ್ಕೆ ಭೇಟಿ ಕೊಟ್ಟವ್ರೆ. 5 ಬಾರಿ ಒಂದೊಂದು ಥರ ಕಾಣಿಕೆಗಳನ್ನ ನಮಗೆ ಕೊಟ್ಟಿದ್ದಾರೆ. ಈಗ ನಮಗೆ ಪ್ರಮುಖವಾಗಿ ಇವತ್ತಿನ ಬೇಡಿಕೆ ಏನಾದರೂ ತಾಯಿ ಮಕ್ಕಳ ಹಾಸ್ಪಿಟ್ಲು ಬೇಕು ಅಂತೇಳಿ ಬೇಡಿಕೆ ಇಡ್ತಾ ಇದ್ದೀವಿ. ಮತ್ತು ಇನ್ನು ಸಣ್ಣ ಪುಟ್ಟ ಕೆಲವು ಕಾಮಗಾರಿಗಳಿವೆ, ಅದನ್ನು ಕೂಡ ಮಂಜೂರಾತಿಯನ್ನು ಕೊಡಬೇಕು ಅಂತೇಳಿ ಅವ್ರ ಮುಂದೆ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಬೆಂಗಳೂರು ಹೆಸರು ಬದಲಾವಣೆ ಪ್ರಸ್ತಾವನೆ ಇತ್ತು, ಇವತ್ತು CM ಬರ್ತಾ ಇದ್ದಾರೆ. ಆ ವಿಚಾರ ಸೇರ್ಸಾಗಿದೆ, ಆಗಲೇ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿದೆ. ಅದು ಬದಲಾವಣೆ ಆಗ್ತದೆ. ಯಾಕಂದರೆ ನೋಡಿ, ಮಾಗಡಿ ಕಟ್ತಂಥವ್ರು, ಬೆಂಗಳೂರು ಕಟ್ತಂಥವ್ರು ಕೆಂಪೇಗೌಡರ ಹೆಸರು ನಮ್ಮ ಜಿಲ್ಲೆಗೆ ತಳ್ಕಾಕಿರಲಿ ಅಂತೇಳಿ ನಮ್ಮ ಆಸೆ. ಇವರೇನಾದರೂ ಕೂಡ ನಮ್ಮ ವಿರೋಧಿಗಳು ಬೇಡಪ್ಪ ರಾಮನಗರ ಬೆಂಗಳೂರು ದಕ್ಷಿಣ ಬೇಡ ಅಂದರೆ ಕೆಂಪೇಗೌಡರ ಜಿಲ್ಲೆ ಅಂತ ನಾಮಕರಣ ಮಾಡಲಿ, ನಾವು ಸ್ವಾಗತ ಬಯಸ್ತೀವಿ. DCM ಯಾವುದೋ ಮಾಧ್ಯಮದಲ್ಲಿ ಹೊಡಿತಾ ಇದ್ದಾರೆ ಅಂತೇಳಿ ಗೊತ್ತಾಯ್ತು ನನಗೆ. DCM ಅವರು 2ರಿಂದ 10ನೇ ತಾರೀಕುವರೆಗೂ ನಾನು ಇರೋದಿಲ್ಲ, ಅಮೆರಿಕಕ್ಕೆ ಹೋಗ್ತೀನಿ, ನೀನು 13ನೇ ತಾರೀಕು ಕಾರ್ಯಕ್ರಮ ಮಾಡು ಅಂತೇಳಿ ಅವರೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ನಿಗದಿ ಆದಮೇಲೆ ಅವ್ರ ಕಾರ್ಯಕ್ರಮ ಬದಲಾವಣೆ ಆಯಿತು. ಅದರಿಂದ ಅವರ ಅನುಪಸ್ಥಿತಿ ಅನ್ನೋದಕ್ಕಿಂತ ಅವರ ಒಪ್ಪಿಗೆಯನ್ನು ಪಡೆದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸರ್, ಈಗ ನಾಗಮಂಗಲ ಗಲಭೆ ಸ್ಥಳಕ್ಕೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಇಡೀ ಗಲಭೆಗೆ ಕಾಂಗ್ರೆಸ್ ಕಾರಣ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ಸಲುವಾಗಿ ಗಲಾಟೆ ಮಾಡಿದೆ ಅಂತ ಹೇಳಿದ್ದಾರೆ ಸರ್. ಪಾಪ ಕುಮಾರಸ್ವಾಮಿಯವರು ಹಂಗೆ ಮಾತಾಡೋದು. ಅವ್ರ ಮಾತಿಗೂ ಅವರ ಕೃತಿಗೂ ಒಂದಕ್ಕೆ ಹೋಲಿಕೆ ಆಗೋದಿಲ್ಲ. ಕುಮಾರಸ್ವಾಮಿಯವರು ಎಲ್ಲೋದ್ರೂ ಬೆಂಕಿ ಹಚ್ಚಕ್ಕಂಥ ಕೆಲಸನೇ ಅಲ್ವಾ, ಕಡ್ಡಿ ಇಲ್ಲದೇ, ಅದೇನೋ ಬೆಂಕಿ ಕಡ್ಡಿ ಇಲ್ಲದೇ ಬೆಂಕಿ ಹಚ್ಚಕ್ಕಂಥ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ. ಪಾಪ ಅವ್ರ ಕೆಲಸನೇ ಅದು. ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಮಾಡಿದ್ದೀನಿ ಮತ ಓಟ್ ಕೊಡಿ ಅಂತ ಕೇಳಿಲ್ಲ. ಇವೆಲ್ಲವನ್ನು ಬಿಟ್ಟು ನಾನೇನಾದರೂ MP ಆದರೆ ಮೇಕೆದಾಟನ್ನು 24 ಗಂಟೆ ಒಳಗಡೆ ಮೋದಿ ಕರ್ಕೊಂಬಂದು ಅದಕ್ಕೆ ಹಣ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳೋರಲ್ಲ, ಅದನ್ನು ಮಾಡಿ ಕೇಳಿ ಮೊದಲು. ಇವೆಲ್ಲ ಬೆಂಕಿ ಹಚ್ಚೋ ಕೆಲಸ ಬಿಡು ಕೇಳಿ ಅವ್ರಿಗೆ, ಅದನ್ನು ಮಾಡಲಿ. ವೀರೇಂದ್ರ ಪಾಟೀಲ್ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿ ಹಿಂದೆ ಚನ್ನಪಟ್ಟಣ ರಾಮನಗರದಲ್ಲಿ ವೀರೇಂದ್ರ ಪಾಟೀಲ್ ಅವರು ಕೆಳಗಿಳಿದಾಗ ಇದೇ ತರ ಗಲಾಟೆ ಮಾಡ್ತಿದ್ರು. ಈಗ ಉಪಚುನಾವಣೆ ಇದೆ, ಅದಕ್ಕೋಸ್ಕರ ಗಲಾಟೆ ಮಾಡ್ತವ್ರೆ ಅಂತ ಅವ್ರ ಮನಸ್ಥಿತಿ, ಕುಮಾರಸ್ವಾಮಿ ಅವ್ರ ಮನಸ್ಥಿತಿ ಬಗ್ಗೆ ಮಾತಾಡವ್ರೆ. ನಮ್ಗೆ ಯಾರಿಗೂ ಕೂಡ ಆ ಮನಸ್ಥಿತಿ ಇಲ್ಲ. ನಾವು ನಮ್ಮ ನಾಯಕರಾದ ಸಿದ್ದರಾಮಯ್ಯನವ್ರ ಮೇಲೆ ಅತೀವವಾದಂಥ ವಿಶ್ವಾಸ ಇದೆ. ಅವ್ರು ಇರೋವರೆಗೂ ಕೂಡ ಅವರೇ ಅನಭಿಕ್ಷಿಕ್ತ ದೊರೆ, ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ನಂತರ ನಮ್ಗಳ ಕ್ಲೈಮ್, ನಮ್ಮ ಜಿಲ್ಲೆಯವ್ರ ಕ್ಲೈಮ್. ಸರ್, ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ. FIR ದಾಖಲಾಗಿದೆ. ಅದರಲ್ಲಿ 24 A1 A24 ವರೆಗೂ ಕೂಡ ಹಿಂದೂಗಳನ್ನ ಫಸ್ಟ್ ಆರೋಪಿಗಳನ್ನ ಮಾಡಿದ್ದಾರೆ, ಕಲ್ತೂರಾಟಗಳನ್ನ ಮಾಡಿಲ್ಲ ಅಂತ ಆರೋಪ ಇದೆ. ಅದಕ್ಕೆ ಇವ್ರನ್ನೇ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿ ಮಾಡ್ತೀನಿ. ಕುಮಾರಸ್ವಾಮಿರವ್ರೇ ತನಿಖಾಧಿಕಾರಿಗಳಾದರೆ ಬಹುಶಃ ಯಾರ್ಯಾರು ಏನೇನು ಮಾಡೋರು ಅಂತ ಅವರೇ ವರದಿ ಕೊಡಲಿ, ಆಮೇಲೆ ಅವ್ರು ಹೇಳ್ದಂಗೆ ಮಾಡ್ತೀವಿ. ಅಂದ್ರೆ ಸರ್, ಈಗ ನಾಗಮಂಗಲದ ಗಲಭೆ ಪ್ರಕರಣ ರಾಜಕೀಯ ತಿರುವು ಪಡ್ಕೋತಾ ಇದೆಯಾ ಅಂತೇಳಿ ಅದನ್ನು ನೀವು ಮಾಧ್ಯಮದವರು ಮತ್ತು ವಿರೋಧ ಪಕ್ಷದವರು ರಾಜಕೀಯ ತಿರುವನ್ನು ಕೊಡ್ತಾ ಇದ್ದೀರಾ. ನಾವೇನು ಆ ಭಾವನೆಯನ್ನು ಇಟ್ಕೊಂಡಿಲ್ಲ. ಸಣ್ಣ ಪುಟ್ಟ ಗಲಾಟೆಗಳು ಎಲ್ಲ ಕಡೆ ಆಗ್ತವೆ, ಅದರಂತೆ ಅಲ್ಲೂ ಆಗಿದೆ. ತಪ್ಪಿದಷ್ಟರ ಮೇಲೆ ಕ್ರಮ ಆಗ್ತದೆ. ಸಣ್ಣ ಪುಟ್ಟ ಗಲಾಟೆ ಅಲ್ಲ, ದೊಡ್ಡ ಗಲಾಟೆ ಅಂತ BJP ಅವರು ಹೇಳ್ತಾರೆ. ನಾನು ಹೇಳ್ತಾ ಇಲ್ವಾ, ಯಾರು ತಪ್ಪು ಮಾಡೋರು ಅವ್ರಿಗೆ ಶಿಕ್ಷೆ ಆಗ್ತದೆ. ನಾವು ಹೇಳಿದ್ದೀವಿ ಈಗಾಗಲೇ, ಯಾವುದೋ ಒಂದು ಧರ್ಮವನ್ನು ಓಲೈಕೆ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮ ಪಕ್ಷದಲ್ಲಿ ಇಲ್ಲ. ನಾವೆಲ್ಲ ಧರ್ಮಕ್ಕೂ ಕೂಡ ಗೌರವ ಕೊಡ್ತಕ್ಕಂಥವ್ರು. ಆ ಧರ್ಮದ ವಿಚಾರವನ್ನು ಇಟ್ಕೊಂಡು ಯಾರು ತೊಂದರೆ ಕೊಡ್ತಾರೋ ಅವ್ರ ಶಿಕ್ಷೆನ ಅನುಭವಿಸಲೇಬೇಕು ಅಂತೇಳಿ ನಮ್ಮ ಒತ್ತಾಯ. ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.